ಹಲೋ ಗೀತಾ ಫ್ರೆಂಡ್ಸ್, ತಲೆ ಎತ್ರಮ್ಮ, ಅದೇನ್ ತಲೆ ತಗ್ಸೇ ಇದ್ದೀರಾ? ಅವರೆಲ್ಲೋ ತಲೆ ಎತ್ತಿತಾರೆ. ಗೀತಾ ಅನ್ನೋ ನೆರಳಲ್ಲಿ ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋ ಬೇಲಿ ಪಟಾಳಂಗಳಿವು. ಇವಕ್ಕೆ ಸ್ವಂತ ಶಕ್ತಿನೇ ಇಲ್ಲ. ಅವನತ್ರ ನಿಮ್ ಗೀತಾ ಇದ್ದಾಳಲ್ಲ, ಅವಳು ತಾಕತ್ ತೋರ್ಸಕ್ ಹೋಗಿ ಬೋರ್ಲ್ ಬಿದ್ಲು, ಆಮೇಲೆ ಮುಗಿಸ್ಕೊಂಡ್ ದಬಾರ್ ಅಂತ ಕೆಳಗ್ ಬಿದ್ಲು. ಹೆಂಗೆ ನಮ್ ಗುರು ಕೊಟ್ಟು ಮಾಂಜ ಅವಳು ಇಡೀ ಜನ್ಮಕ್ಕಾಗಿ ಮುಂದಿನ ಜನ್ಮಕ್ಕೂ ಆಗುತ್ತೆ ಅಲ್ವೇನ್ರಾ? ಹಲೋ, ಎಲ್ಗೋಗ್ತಾ ಇದೀಯ? ಅವತ್ತು ಬುಸ್ ಬುಸ್ ಅಂತ ಡ್ಯಾನ್ಸ್ ಮಾಡ್ದೆ. ಆ ಡ್ಯಾನ್ಸ್ ನಾವು ನೋಡ್ಕೊಂಡು ಈ ಪೋಲಿ ಪಟಾಳಂ ಸುಮ್ನೆ ಇರ್ಲಿಲ್ವಾ? ಈಗ ನೀವು ತೆಪ್ಪಗಿರಿ. ನಮ್ ಹೀರೋ ಮುಂದೆ ಹೀರೋ ತರ ಮೆರೆಕ್ ಹೋದ್ರೆ ಆಗೋದು ಝೀರೋ. ಪರೀಕ್ಷೆಯಲ್ಲಿ ಗೀತಾ ಫಸ್ಟ್ ಬರ್ಬೋದು, ಆದ್ರೆ ಜೀವನದಲ್ಲಿ ಲಾಸ್ಟ್ಗೆ ಲಾಸ್ಟ್. ಇನ್ನ ಗೀತಾ ಜೀವನದಲ್ಲಿ ಎದ್ ಕೂರಕ್ಕಾಗಲ್ಲ. ನಮ್ಮ ಕಾಲೇಜಲ್ಲಿ ಮತ್ತೆ ಶುರು ಆಗುತ್ತೆ ನಮ್ ವಿಜಯ ಹವ. ಇನ್ನು ನಮ್ದೇ ಸಾಮ್ರಾಜ್ಯ. ಇಷ್ಟಕ್ಕೂ ನೀವ ಗೀತಾ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ಸಾಧ್ಯವಾದ್ರೆ ಅವಳಿಗೊಂದು ಸಲಹೆ ಕೊಡಿ. ಒಂದ ಮುಖ ಮುಚ್ಕೊಂಡು ಊರ್ ಬಿಡ್ಲಿ, ಇಲ್ಲ ಯಾವ್ದಾದ್ರು ಆಳ್ಬಾವಿಗೆ ಬಿದ್ದು ಸಾಯ್ಲಿ. ಒಟ್ನಲ್ಲಿ ಗೀತಾ ಚಾಪ್ಟರ್ ಕ್ಲೋಸ್. ಗೆದ್ದವನ್ ಯಾರೋ? ಸೂಪರ್ ವಿಜಯ್. ಸೋತವಳು ಯಾರೋ? ಮಕ್ಕರ್ ಗೀತಾ. ನಡೀರೋ. ಹಲೋ, ಹೇಗಿದ್ಯಾ ಗೀತಾ? ವಿಜಿ, ನನ್ನನ್ನ ಬಿಟ್ಟು ಹೋಗಕ್ಕೆ ನಿಂಗೆ ಹೇಗ್ ಮನ್ಸ್ ಬಂತು ಗೀತಾ? ನೀನೇ ನನ್ನ ಪಾಲಿನ ಸರ್ವಸ್ವ ಅಂತ ಹೃದಯ ಕೊಟ್ಟಿದ್ದೆ. ಆ ಹೃದಯನ ತುಳ್ದು ಹೋದಲ್ಲ ಗೀತಾ. ನಿನ್ ತವರಲ್ಲಿ ನೀನು ನೆಮ್ಮದಿಯಾಗಿರೋಕೆ ಹೇಗ್ ಸಾಧ್ಯ ಗೀತಾ? ನನ್ ನೆನ್ಪು ಬರ್ತಿಲ್ವಾ? ನನ್ ಮನೆ ಬಿಟ್ಟು ಹೋಗ್ಬೇಡ ಅಂತ ನೀನು ಬೇಡ್ಕೊಂಡೆ. ನಿನ್ ಕಿವಿಯಲ್ಲಿ ಗುಯ್ಗುಡ್ತಿಲ್ವಾ? ನೀನೇ ನನ್ನ ಬದುಕು ಅಂತ ಬಂದಿದ್ದೆ. ಈಗ ನೀನಿಲ್ಲ. 100% ಹೇಳ್ತಾ ಇದ್ದೀನಿ, ನೀನಿಲ್ದೆ ನನ್ನ ಕೈಯಲ್ಲಿ ಬದುಕೋಕ್ಕಾಗಲ್ಲ. ಹಾಗಿರುವಾಗ ಒಬ್ಳೆ ಹೇಗಿರ್ತೀಯ ಗೀತಾ? ನೀನು ಟಿವಿ ನ್ಯೂಸ್ನ ನೋಡ್ದೋ ಇಲ್ವೋ ಗೊತ್ತಿಲ್ಲ, ಪ್ರೆಸ್ನವ್ರ ಮುಂದೆ ಮಾತಾಡ್ಬೇಕಾದ್ರೆ ನನಗೆ ಅಳು ಬರ್ತಿತ್ತು ಗೀತಾ. ಗಂಡನ ಕಣ್ಣಲ್ಲಿ ನೀರಾಕ್ಸಿ ಪರ್ಮನೆಂಟ್ ಆಗಿ ಬಿಟ್ಟೋದ ಹೆಂಡತಿ. ನಾನು ಇನ್ನೇನು ಹೇಳಿ ಹೇಳು? ನಿನಗೆ ನನ್ನ ಜೊತೆ ಬದುಕೋ ಅದೃಷ್ಟ ಇಲ್ಲ ಬಿಡು. ನಿನ್ನ ಸ್ವಾಭಿಮಾನ ಗೆದ್ದಿರ್ಬೋದು, ಆದ್ರೆ ನಮ್ಮ ಸಂಸಾರ ಸೋತೋಯ್ತಲ್ಲ ಗೀತಾ. ನಮ್ಮ ಸಂಬಂಧ ಕಡ್ದೋಯ್ತಲ್ಲ ಗೀತಾ. ಒಟ್ನಲ್ಲಿ ನಾನು ಹೇಳೋದು ಇಷ್ಟೇ, ದೇವರು ನಿನಗೆ ಒಳ್ಳೇದ್ ಮಾಡ್ಲಿ. ಇನ್ನಾದ್ರೂ ನಿನ್ಗೆ ನೆಟ್ಟಿಗೆ ಬದುಕೋ ಬುದ್ಧಿ ಕೊಡ್ಲಿ. ನಮ್ಮಮ್ಮ ನಿನ್ನನ್ನ ತುಂಬಾ ನೆನೆಸ್ಕೊಂತಿದ್ರು ಗೀತಾ. ಹೋಗ್ಲಿ ಬಿಡು, ಅಲ್ಲಾದ್ರೂ ಚೆನ್ನಾಗಿರು. ನನ್ನ ಕಡೆಯಿಂದ ನಿನಗೆ ಲಾಸ್ಟ್ ಗುಡ್ ನೈಟ್ ಅಂಡ್ ಲಾಸ್ಟ್ ಗುಡ್ ಬೈ. ಏನಿದು ಗೀತಾ ಅವ್ರ ಹತ್ರ ಈ ಲೆವೆಲ್ಗಿಳಿದು ಮಾತಾಡ್ತಿದ್ಯಾ? ಇಳಿದು ಮಾತಾಡ್ತಾ ಇಲ್ಲ ಮಾಮ, ಅಳದು ಮಾತಾಡ್ತಾ ಇದ್ದೀನಿ. ಮೆತ್ತಗಿನ ಮಾತುಗಳಲ್ಲೇ
ಅವಳನ್ನ ಉರಿಸ್ತಾ ಇದ್ದೀನಿ. ಇನ್ನು ನಿನ್ಗೂ ಈ ಮನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೆ. ಉರಿಯೋ ಬೆಂಕಿಗೆ ತುಪ್ಪ ಸುಡ್ದೆ. ಅದನ್ನ ಇಷ್ಟು ಮೆತ್ತಗೆ ಅವನಾದ್ರೂ ಹೇಳ್ತಾನೇನು ಅಳಿಮಯ್ಯ. ಅಬ್ಬರಿಸಿ ಬೊಬ್ಬಿರಿಯಬೇಕು, ರೋಪ್ ಹಾಕಿ ಮೆರೆದಾಡ್ಬೇಕು ಕಣೋ. ಅದಕ್ಕೆ ನೀನು ದಡ್ಡ ಅಂತ ಹೇಳೋದು ನಾವು. ನಾನೇನಾದ್ರೂ ಮಾತಾಡಿ ಆ ಗೀತಾ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ಈ ಮನೆಗೆ ಬರೋವಾಗಾದ್ರೆ ಏನು ಇದು ನಿನ್ ತಲೆ? ನಾನು ಸಾಫ್ಟ್ ಆಗಿ ಮಾತಾಡ್ತಾ ಇದ್ರು ಅದು ಸೇಡಿನಿಂದ ಮಾತಾಡ್ದೆ ಅಂತ ಆ ಗೀತಾ ಗೊತ್ತಾಗ್ತಾ ಇರುತ್ತೆ. ನನ್ನ ಒಂದೊಂದು ಮಾತಿನ ಹಿಂದಿನ ಅರ್ಥ ಅವಳಿಗೆ ಅರ್ಥ ಆಗಿರುತ್ತೆ. ಅಷ್ಟು ಸಾಕು. ಆ ಕಡೆಯಿಂದ ಕೌಂಟ್ರ್ ಏನಿತ್ತು? ಉಸ್ರಿಲ್ಲ ಮಾಮ, ಗಪ್ ಚಿಪ್ ಕೇಳ್ಕತಮ್ ನಾಟಕ್ ಬಂದ್. ವಿಜಿ, ಅಯ್ಯೋ ನನ್ನ ತಂಗ್ಯವ್ವ, ಒಂದು 3 ನಿಮಿಷ ನೀನು ಬೇಗ ಬರ್ಬೇಕಿತ್ತು, ಲೇಟ್ ಆಗಿ ಬಂದೆ. ನಿನ್ನ ಭಾವಿ ಸೊಸೆನ ಎಷ್ಟು ಸಾಫ್ಟ್ ಆಗಿ ಮಾತಾಡಿ ಗೋಳು ಹೊಯ್ಕೊಂಡ ಗೊತ್ತಾ ನಿನ್ನ ಮಗರಾಯ. ಅದೇನು ಹೇಳ್ತಾರಲ್ಲ, ಏನದು ಗಾಯದ ಮೇಲೆ ಉಪ್ಪು ಸಾವರ್ದಂತೆ ಅಂತ, ಒಂದ್ ಇಟ್ಟದಿಟ್ಟು. ಗೊತ್ತಾಯ್ತಣ್ಣ, ಎಲ್ಲ ಕೇಳಿಸ್ಕೊಂಡೆ. ಏನೇ ಆಗಿರ್ಲಿ ನೀನ್ ಅವಳ ತಂಟೆಗೆ ಹೋಗ್ಬೇಡ ವಿಜಿ. ಕೊಚ್ಚೆ ಮನೆಯಿಂದ ಆಚೆ ಹೋದ್ಮೇಲೆ ಅದ್ರ ಮೇಲೆ ಕಲ್ಲು ಹಾಕಿ ಮೈ ಮೇಲೆ ಯಾಕೆ ಹಾಕೊಳ್ತಿದ್ಯಾ? ನೋಡು ವಿಜಿ, ಯಾವುದೇ ಕಾರಣಕ್ಕೂ ಆ ಗೀತಾ ತಂಟೆಗಂತೂ ಹೋಗ್ಬೇಡ. ಫಸ್ಟ್ ಆಫ್ ಆಲ್ ನೀನ್ ಫೋನ್ ಮಾಡಿದ್ದೆ ದೊಡ್ಡ ತಪ್ಪು. ಆದ್ರೂ ಹೋಗ್ಲಿ ಬಿಡು, ಗೆದ್ದು ಖುಷಿ ಹೇಳ್ಕೊಳ್ಳೋ ಹುಮ್ಮಸ್ಸಿರುತ್ತೆ, ಹೇಳ್ಕೊಂಡಿದ್ಯಾ. ಇನ್ನು ನೀನು ಆರಾಮಾಗಿದ್ದು ಬಿಡು. ನಿನ್ನ ಜೀವನದಲ್ಲಿ ಗೀತಾ ಅನ್ನೋ ಟೆನ್ಷನ್ ಇಲ್ಲ. ಅವಳು ಸೈಕಲ್ ಪಂಚರ್ ಆಗಿದೆ, ತುಳಿಯೋಕ್ಕಾಗಲ್ಲ. ಟೈರ್ ಹರಿದೋಗಿದೆ, ತಳ್ಳೋಕ್ಕಾಗಲ್ಲ. ಕೈ ಸೋತೋಗಿದೆ. ಇನ್ನ ಸೋತ ಕೈಗಳನ್ನ ತಲೆ ಮೇಲೆ ಹೊತ್ಕೊಂಡು ಅವಳು ಜೀವನ ಮಾಡ್ಬೇಕು. ಅದೇ ಅವಳಿಗೆ ಆಗ್ಬೇಕಾಗಿತ್ತು. ಅದನ್ನೇ ತಂಗ್ಯವ್ವ ನಮ್ಮ ವಿಜಿ ಮಾಡಿದ್ದು. ಗೀತಾ, ಇನ್ನು ನಿದ್ದೆ ಮಾಡಿಲ್ವಾಮ? ಮಲ್ಗುದ್ರೆ ನಿದ್ದೆ ಬರುತ್ತೇನಮ್ಮ. ಏನಾಗ್ತಾ ಇದೆಯಾ ಗೀತಾ ನಿನ್ ಜೀವನದಲ್ಲಿ? ಬೆಟ್ಟ ಹತ್ತುವಾಗ ಏದುಸಿರು ಬಂದೇ ಬರುತ್ತಮ್ಮ. ಯಾಕಂದ್ರೆ ನಾ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಹತ್ತುತ್ತಾನೆ ಇರ್ತೀವಿ. ಅನ್ಯಾಯದ ವಿರುದ್ಧ ಹೋರಾಟ ಮಾಡೋ ಪ್ರತಿಯೊಬ್ಬರಿಗೂ ಇಂಥ ಏದುಸಿರು ತಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದೀನಮ್ಮ. ಬೇಕಂದ್ರೆ ಬೆಟ್ಟ ಹತ್ತಲೇಬೇಕು. ಆದ್ರೆ ದೇವ್ರು ಸಿಗ್ತಾನೆ, ಅವನೇ ನ್ಯಾಯವಾದ ದೇವ್ರು. ಸತ್ಯ ಒಂದು ದರ್ಶನ ಮಾಡಿದ್ಮೇಲೆ ಏದಿಸುರು ನಿರಾಳವಾಗಿ ನಿಟ್ಟಿಸುರು ಆಗುತ್ತೆ. ಅಲ್ಲಿ ತನಕ ಎಲ್ಲ ನಡೀತಾ ಹೋಗುತ್ತೆ. ನನಗೂ ಬುದ್ಧಿ ಬಂದಾಗಿಂದ ಹೋರಾಟ ನಡೆಸ್ತಾನೆ ಇದೀನಲ್ಲ, ಅದ್ರ ಕಿಚ್ಚ ಹಚ್ಚಿರೋರು ಅಪ್ಪನೇ ಅಲ್ವಾ. ನೀನು ಹೆಣ್ಣು ಹೆಣ್ಣು ಅಂತ ಹೇಳಿ ಮಾತಿಗೂ ನಿನ್ ಕೈಲಿ ಏನು ಸಾಧಿಸಕ್ಕಾಗಲ್ಲ ಅಂತ ಹೇಳ್ತಾ ಇದ್ರು. ಅದರಿಂದ ಸಾಧಿಸೋ ಛಲ ಇನ್ನೂ ಹೆಚ್ಚಾಗ್ತಾ ಇತ್ತು. ಸ್ವಾಭಿಮಾನ ನನ್ನ ಯಾವತ್ತಿಗೂ ಬಿಟ್ಕೊಡ್ಬಾರ್ದು ಅಂತ ಎಚ್ಚರಿಸ್ತಾ ಇತ್ತು. ಇದೀಗೆ ಸಾಗ್ಬೇಕು, ಸಾಗುತ್ತೆ. ಹಾಗಾದ್ರೆ ನೀನೀಗ ಪ್ರೆಸ್ ಮೀಟ್ ಕರೆಸಿ ಎಲ್ರ ಮುಂದೆ ಹೇಳ್ತೀಯಾ? ನಾನು ಇಲ್ಲಿಂದ ನನ್ನ ತಾಯಿ ಮನೆಗೆ ಹೋದೆ, ಆದ್ರೆ ನನ್ನ ಮೇಲೆ ಈ ರೀತಿ ಕತೆ ಕಟ್ಟಿ ನನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಹೇಳ್ತೀಯ ಗೀತಾ? ಹೇಳ್ಬಹುದಮ್ಮ, ಆದ್ರೆ ಅದರಿಂದ ಏನಾಗುತ್ತೆ? ಅವ್ರ ಮನೆ ಮರ್ಯಾದೆಗೆ ಮಸಿ ಬೀಳುತ್ತಮ್ಮ. ಗೀತಾ, ಅವರು ನಿನ್ನ ಮರ್ಯಾದೆ ತೆಗಿತಾ ಇದ್ದಾರೆ ಕಣೆ. ಆ ಮನೆ ಮರ್ಯಾದೆ ಬಗ್ಗೆ ನೀನಿನ್ನೂ ಯೋಚನೆ ಮಾಡ್ತಾ ಇದೀಯಾ? ಮಾಡ್ಲೇಬೇಕಮ್ಮ. ಯಾಕಂದ್ರೆ ನಮ್ಮ ಮಾವ ಮಂತ್ರಿ ಸೂರ್ಯಪ್ರಕಾಶ್ ಒಳ್ಳೆ ವ್ಯಕ್ತಿ ಇದ್ದಾರೆ. ನಾನು ಪ್ರೆಸ್ ಮೀಟ್ ಮಾಡಿದ ತಕ್ಷಣ ಹೋಗೋದು ಅವ್ರ ಮರ್ಯಾದೆ. ನನ್ ಕಷ್ಟದಲ್ಲೆಲ್ಲ ಇದ್ದಾಗ ಬಂದ್ ಕೈ ಹಿಡ್ದಿದ್ದು ಅವರೇ. ಬ್ಯಾಂಕ್ನವರು ಮನೆ ಜಪ್ತಿ ಮಾಡಿದಾಗ, ಈ ನಮ್ ಕುಟುಂಬ ಬೀದಿಗೆ ಬಿದ್ದಾಗ ಬಂದ್ ಕೈ ಹಿಡ್ದಿದ್ದು ಅವರೇ ಅಮ್ಮ. ವಿಜಿ ಕೈಲಿ ಸಾರಿ ಕೇಳಿಸಿದ್ದು ಅವರೇ. ನಾನು ಆ ಮನೆಗೆ ಹೋದಾಗ ಸೊಸೆ ಅಂತ ಒಪ್ಕೊಂಡಿದ್ದು ಅವರೇ. ಅಷ್ಟೆಲ್ಲ ನನಗ್ ಒಳ್ಳೇದ್ ಮಾಡಿದ ವ್ಯಕ್ತಿ ಮರ್ಯಾದಿನ ಕಾಪಾಡೋದು ನನ್ನ ಕರ್ತವ್ಯ ಅಲ್ವೇನಮ್ಮ?
ಮಗ ಮಾಡ್ತಿರೋ ತಪ್ಪಿಗೆ ಅಪ್ಪ ಯಾಕಮ್ಮ ಶಿಕ್ಷೆ ಅನ್ಭವಿಸ್ಬೇಕು? ಶಿಕ್ಷೆ ಅನ್ಭವಿಸಿರೋ ಹಕ್ಕಿರೋದು ತಪ್ಪು ಮಾಡಿದವ್ರಿಗೆ ಮಾತ್ರ. ಹಾಗಾದ್ರೆ ನೀನು ಮಂತ್ರಿ ಸೂರ್ಯಪ್ರಕಾಶ್ ಅವರು ಏನಾಯ್ತು ಅಂತ ಕೇಳಕ್ ಬಂದೇ ಬರ್ತಾರೋ ಅನ್ನೋ ನಂಬಿಕೆಯಲ್ಲಿ ಕೂತಿದ್ದೀನಿ. ನಾಳೆ ಒಳಗಡೆ ಅವ್ರು ಬರ್ಬೇಕು. ಅವ್ರು ಬರ್ದೇ ಇದ್ರೆ ನಾಳೆ ಬೆಳಗಾಗ್ಲಮ್ಮ. ಆದ್ರೆ ನಂಗೆ ಬೇಜಾರಾಗ್ತಿರೋದು ಬೇರೆ ವಿಷಯಕ್ಕಮ್ಮ. ಅಪ್ಪ ಬದ್ಲಾಗ್ಬಿಟ್ರು ಅನ್ನೋ ಸಂತೋಷ ಇತ್ತು. ನನ್ನ ಹೊಗ್ಲಿ ಇಂಥ ಮಗಳಿಗೆ ಜನ್ಮ ಕೊಟ್ಟಿದ್ದು ನನಗೆ ಹೆಮ್ಮೆ ಆಗ್ತಿದೆ ಅಂದಾಗ ಇಡೀ ಜೀವನನೇ ಗೆದ್ಬಿಟ್ಟೆ ಅಮ್ಮ. ಇದು ನಿಜವಾದ ಸಾಧನೆ ಅಂತ ಮನ್ಸ್ ಬೀಗ್ತಾ ಇತ್ತು. ಆದ್ರೆ ಟಿವಿಲಿ ವಿಜಿ ಪ್ರೆಸ್ ಮೀಟ್ ನೋಡಿದ ತಕ್ಷಣ ಅಪ್ಪ ಮತ್ತೆ ಬೇರೆ ರೂಪ ತೋರಿಸಿದ್ರು. ಯಾಕಮ್ಮ ಹೀಗೆ? ನಿಮ್ಮಪ್ಪ ಹಾಗೆ ಕಣೆ ಗೀತಾ. ಸ್ವಾರ್ಥ ಅನ್ನೋದು ಬದುಕಿನ ಅರ್ಥನೇ ಕಿತ್ಕೊಂಡ್ಬಿಡುತ್ತೆ ಕಣೆ. ಎಷ್ಟೋ ಸತಿ ಬದಲಾಗ್ದಿರೋ ವಿಜಿ ದ್ವೇಷ ಕೂಡ ನನಗಿಷ್ಟ ಆಗ್ಬಿಡುತ್ತಮ್ಮ. ಯಾಕಂದ್ರೆ ಅವನ್ ದ್ವೇಷ ಬದಲಾಗಿಲ್ಲ. ಆದ್ರೆ ಬದಲಾಗೋ ಅಪ್ಪನ ಪ್ರೀತಿ ಬೇಜಾರ್ ಮಾಡಿಸ್ಬಿಡ್ತಮ್ಮ. ಅಪ್ಪ ಅನ್ನೋ ಹೆಮ್ಮೆ ತನ್ನ ಹೆತ್ರನ ತಾನೇ ಕಡಿಮೆ ಮಾಡ್ಕೊಂಡ್ರೆ ಈ ಮಗಳು ಏನಮ್ಮ ಹೇಳ್ಬೇಕು? ಹೇಳಮ್ಮ. ಮದುವೆ ಆಗಿ ಇಷ್ಟು ವರ್ಷ ನಿಮ್ಮ ಅಪ್ಪನ ಜೊತೆ ಹೇಗಿರೋ ನನ್ನ ಹತ್ರನೇ ಆ ಪ್ರಶ್ನೆಗೆ ಉತ್ತರ ಇಲ್ಲ. ನೀನೇನು ಹೇಳ್ತೀಯ? ಮಲ್ಕೊಮ್ಮ. ನಿನ್ ತೊಡೆ ಮೇಲೆ ಮಲ್ಕೊಳ್ಳ.